ಸರ್ ಇದು ನಾವು ಯಾರು ಹೇಳೋ ಪರಿಸ್ಥಿತಿನೇ ಇಲ್ಲ ಸರ್. ನಮ್ಗೆ ಯಾರಿಗೂ ಟ್ರೂತೇ ಗೊತ್ತಿಲ್ಲ. ಸೊ ಈಗ ಒಂದು ಪೇಪರ್ ಓದ್ತೀವಿ, ಟಿವಿಲಿ ನೋಡ್ತಾ ಇದೀವಿ, ಅಷ್ಟೇ ಗೊತ್ತಿರೋದೇ ವಿನ ಸತ್ಯ ಏನು ಅಂತ ಏನು ಗೊತ್ತಿವೆ. ವಿ ಡೋಂಟ್ ನೋ ವಾಟ್ ಈಸ್ ದಿ ಟ್ರೂತ್. ಈಗ ನೀವೇನೋ ಹೇಳ್ತೀರಾ, ಓಕೆ, ಪೇಪರ್ಲಿ ಏನೋ ಬರುತ್ತೆ, ಓಕೆ, ಟಿವಿಲಿ ಏನೋ ಬರುತ್ತೆ, ಓಕೆ, ಅಫಿಷಿಯಲ್ ಆಗಿ ಏನು ಗೊತ್ತೇ ಇಲ್ವೇ ನನಗೆ. ಏನಂದ್ರೆ ನಾನು ಫೀಲ್ ಮಾಡಿದ್ದು, ಸಿ ಒಬ್ಬ ದರ್ಶನ್ ಇಸ್ ಅ ಪೊಟೆನ್ಷಿಯಲ್ ಆಕ್ಟರ್. ದರ್ಶನ್ ಒಂದು ಎಕನಾಮಿಕಲಿ ಸ್ಟ್ರಾಂಗ್ ಆಗಿರ್ಬೋದು. ಪಾಪ ಆಯ್ತು, ಅವ್ರ ಮನೆಯವ್ರಿಗೆ ತೊಂದರೆ ಆಗಿದೆ, ಅಲ್ಲೂ ನಮಗೆ ಸಿಂಪತಿ ಇದೆ, ಅವ್ರ ಮನೆಗೂ ತೊಂದರೆ ಆಯ್ತು. ದರ್ಶನ್ ಒಂದು ಚಿನ್ನದ ಗಣಿ ಕನ್ನಡ ಇಂಡಸ್ಟ್ರಿ. ಇವತ್ತು ನೂರಾರು ಥಿಯೇಟರ್ಗಳಿಗೆ ಪಿಕ್ಚರ್ಗಳು ಬರುತ್ತೆ, ಜನ ಪಿಕ್ಚರ್ಗೆ ನುಗ್ಗಿ ಬರ್ತಾರೆ, ಫ್ಯಾನ್ಸ್ ಎಕ್ಸ್ಟ್ರಾರ್ಡಿನರಿ ಇದ್ದಾರೆ. ಆಮೇಲೆ ಇವತ್ತು ಒಂದು ಒಳ್ಳೆ ಆಕ್ಟರ್, ಒಂದು ಈಗ ಫೋಕ್ಲೋರ್ ತಗೊಳ್ಳಿ, ದರ್ಶನ್ ಮೈಥಾಲಜಿಗಳಿಗಳು, ದುರ್ಯೋಧನ ಬೆಸ್ಟ್, ಸಂಗೊಳ್ಳಿ ರಾಯಣ್ಣ ತಗೊಳ್ಳಿ, ದರ್ಶನ್ ದಿ ಬೆಸ್ಟ್. ನಮಗೂ ಡೈರೆಕ್ಟರ್ಗಳಿಗೆ ಆ ಥರ ಆಕ್ಟರೇ ಇಂಪಾರ್ಟೆಂಟು. ನಾವು ಯಾವನ್ನ ಇಟ್ಕೊಂಡು ದುರ್ಯೋಧನ ಮಾಡೋಕ್ಕಾಗಲ್ಲ. ಎಲ್ಲ ಕೆಪಾಸಿಟಿ ಇರೋ ಆಕ್ಟರು. ಎಂತ ಇವತ್ತು ಕರ್ಣ ನೀವು ನಾಳೆ ಮಾಡಬೇಕಾದ್ರೆ, ನೃಪತುಂಗ ಮಾಡಬೇಕಾದ್ರೆ, ಮದಕರಿ ನಾಯಕ ಮಾಡಬೇಕಾದ್ರೆ, ದರ್ಶನ್ ದ ಮೋಸ್ಟ್ ಸೂಟಬಲ್ ಆಕ್ಟರ್. ಹಾಗಂತ ಬೇರೆಯವ್ರಿಗೆ ಬರಲ್ಲ ಅಂತಲ್ಲ, ಬಟ್ ಅವ್ರಿಗೆ ಆ ಒಂದಿದು ಹೈಟು, ಆ ಪರ್ಸನಾಲಿಟಿ, ಇಟ್ ಈಸ್ ಎ ಲಾಸ್ಟ್ ಫಿಲ್ಮ್ ಇಂಡಸ್ಟ್ರಿ. ಸೊ ಎಕನಾಮಿಕಲಿ ನೀವು ನೋಡಿದ್ರೆ, ಒಂದು ಚಿತ್ರ ಮಾಡ್ಬೇಕಾದ್ರೆ 1000 ಜನ ಊಟ ಮಾಡ್ತಾರೆ ಅವ್ನ ಪಿಕ್ಚರ್ ನೋಡಿ. ಇವತ್ತು ಅವ್ರಿಗೆಲ್ಲ ಬಂದಾಗೋಯ್ತಾ, ಥಿಯೇಟ್ರ್ಗಳಿಗೆಲ್ಲ ಬಂದಾಗೋಯ್ತಾ. ಸೊ ಲಾಸ್ ಆಯ್ತು ಇಂಡಸ್ಟ್ರಿಗೆ. ಯಾರ ಟೈಮೋ ನಮ್ಮ ಕರ್ಮನೋ ಅವ್ರ ಕರ್ಮನೋ ಏನು ಕರ್ಮನೋ ಅಂತೂ ಒಟ್ಟಿನಲ್ಲಿ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಚಿನ್ನದ ಗಣಿ ಮುಚ್ಚೈತು ಸ್ವಲ್ಪ ದಿವಸ.